ಓಕೆ, ಡಿಸ್ಕ್ ಅಂದಾಗ ಅದು ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಅದು ಹೆಂಗೆ ಫಂಕ್ಷನ್ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಎಸ್, ನಾರ್ಮಲಿ ಏನಾಗುತ್ತೆ ಅಂದರೆ ಅದರ ಕೆಲಸ ಏನು ಅಂತೇಳ್ಬಿಟ್ಟು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯ ನಾವೆಲ್ಲೋ ಒಂದು ನಮಗೊಂದು ಕುಷನಿಂಗ್ ಎಫೆಕ್ಟ್ ಬೇಕು. ಸೊ ನೀವು ಮೇಜಿನ ಮೇಲೆ ಒಂದು ಕುರ್ಚಿ ಮೇಲೆ ಕೂತ್ರೆ ಒಂದು ಕುಷನ್ ಇದ್ರೆ ಕೊಡಿ, ಸೊ ನೀವೇನು ಕೇಳ್ತೀರಾ? ಅಥವಾ ಒಂದು ಗಾಡೀಲಿ ಹೋಗ್ತಾ ಇದ್ರೆ ಸೀಟ್ ಮೆತ್ತಿಗಿದೆಯಾ, ಅದಕ್ಕೆ ಶಾಕ್ ಅಬ್ಸರ್ವ್ ಚೆನ್ನಾಗಿದೆ ಎಲ್ಲ ನೀವು ಕೇಳ್ತೀರಾ, ಎತ್ತಾಗ್ತು ನನ್ನ ಅಂತ ಕೇಳ್ತೀರಾ. ಇಲ್ಲಿ ನಿಮ್ಮ ಬೆನ್ನಲ್ಲಿ ಇರುವಂಥ ಮೂಳೆಗಳ ಮಧ್ಯದಲ್ಲಿ ಇರುವಂಥ ಡಿಸ್ಕು ಇದೇ ಕೆಲಸ ಮಾಡೋದು. ಸೊ ಇಟ್ ಅಬ್ಸಾರ್ಬ್ಸ್ ಯುವರ್ ಶಾಕ್. ಸೊ ಸಿಂಪಲೆಸ್ಟ್ ಶಾಕ್ ಅದು ಎಷ್ಟು ಮಟ್ಟಿಗೆ ಅಬ್ಸಾರ್ಬ್ ಆಗುತ್ತೆ ಅನ್ನೋದು ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದು 3 ಕಾಲಿನ ಕುರ್ಚಿ ಮೇಲೆ ಕೂತಿರ್ತೀರ. ಸಾಧಾರಣವಾಗಿ ಹಳೆ ಕಾಲದಲ್ಲಿ ಇದೊಂದು ಪನಿಷ್ಮೆಂಟ್ ಇತ್ತು, 3 ಕಾಲದ ಕುರ್ಚಿಯಲ್ಲಿ ಕೂರಿಸ್ಬಿಡೋರು. ಎಲ್ಲೂ ಏನು ಬೆನ್ನಿಗಾಗಲಿ ಏನೂ ಸಪೋರ್ಟ್ ಇಲ್ಲದೆ ಇದ್ದೆ ನೆಟ್ಟು ಕೂರಬೇಕಾಗಿತ್ತು. ಸೊ ಆವಾಗ 90% ಸ್ಟ್ರೈನು ಪ್ರೆಷರ್ನ ಈ ಡಿಸ್ಕು ತೊಗೊಳುತ್ತೆ. ಸೊ ನಿಮ್ಮನ್ನು ನೆಟ್ಟಿಗಿಡೋದಕ್ಕೆ ಈ ಡಿಸ್ಕು ಕಾರಣ ಆಗುತ್ತೆ. ಸೊ ಒನ್ ಇಸ್ ಟೇಕಿಂಗ್ ದಿ ಪ್ರೆಷರ್. ಯಾವುದೇ ಒಂದು ಮೂಮೆಂಟಲ್ ಪ್ರೆಷರ್, ಓಡ್ತಾ ಇದ್ದೀರಾ, ನಡೀತಾ ಇದ್ದೀರಾ, ಮೆಟ್ಲತ್ತಾ ಇದ್ದೀರಾ, ಇಳಿತಾ ಇದ್ದೀರಾ, ಒಂದು ಕರ್ವೇಚರ್, ಒಂದು ಬೆಡ್ಡಲ್ಲಿ ಟರ್ನ್ ಆಗ್ತೀರಾ, ಎದ್ದು ಕೂತ್ಕೊಳ್ತೀರಾ, ಎನಿ ಮೂಮೆಂಟ್ಗೆ ಆ ಒಂದು ಬ್ಯಾಲೆನ್ಸ್ನ, ಆ ಕರ್ವೇಚರ್ನ ಕೊಡೋದಕ್ಕೆ ಈ ಡಿಸ್ಕ್ ಏಡಾಗುತ್ತೆ. ಸೊ ಅದರಲ್ಲಿ ಬರುವಂಥ ಪ್ರೆಷರ್ನ ಇದು ಅಬ್ಸಾರ್ಬ್ ಮಾಡಿಕೊಂಡು ಮೂಳೆಗಳು, ನರಗಳು ಏನೂ ಡ್ಯಾಮೇಜ್ ಆಗಬಾರ್ದು, ತಮ್ಮ ತಲೆ ಬುರುಡೆಯಿಂದ ಹೋಗ್ತಾ ಇರುವಂಥ ಮೇನ್ ಕೇಬಲ್ಗಳಿಗೂ ಸಮಸ್ಯೆ ಆಗಬಾರ್ದು ಅಂತ ಇದು ನೋಡ್ಕೊಳುತ್ತೆ. ಸೊ ಇಟ್ ಆ್ಯಕ್ಟ್ಸ್ ಎಸ್ ಅ ಪ್ರೊಟೆಕ್ಟಿವ್ ಕಂಡೀಷನ್. ಆ್ಯಂಡ್ ಇದರ ಒಂದು ಹೈಡ್ರೇಷನನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಎಷ್ಟು ಮಟ್ಟಿನ ನೀರಿನ ಅಂಶ ಇರಬೇಕು ಅದನ್ನು ಕೂಡ ಇದು ನೋಡ್ಕೊಳ್ತಾ ಹೋಗುತ್ತೆ. ಕರೆಸ್ಪಾಂಡಿಂಗ್ ನರಗಳನ್ನು ಕರೆಕ್ಟಾಗಿ ಅದಕ್ಕೆ ಆ ಫೋರಮೆನ್ ಅಂತ ಒಂದು ತೂತಿದೆ, ಆ ಮೂಳೆಯಲ್ಲಿ ಒಂದು ಚಿಕ್ಕ ಸಣ್ಣದಾಗಿ ಒಂದು ರಂಧ್ರ ಇದೆ, ಒಂದು ತೂತಿದೆ, ಅಲ್ಲಿ ಅದಕ್ಕೆ ಕರೆಕ್ಟಾಗಿ ಸ್ಪೇಸ್ ಇದೆಯಾ, ಒಂದು ನರ ಹೋಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಳುತ್ತೆ. ಆ ಮೇನ್ ಕೇಬಲ್ ರನ್ ಆಗೋದಕ್ಕೆ, ಸ್ಪೈನಲ್ ಕಾಲಮ್ ರನ್ ಆಗೋದಕ್ಕೆ ಕರೆಕ್ಟಾಗಿ ಜಾಗ ಇದೆಯಾ ಅನ್ನೋದು ನೋಡ್ಕೊಳುತ್ತೆ. ಸೊ ಇಟ್ಸ್ ಚೆಕ್ಸ್ ದಟ್. ಸೊ ನಿಮ್ಮ ಪ್ರತಿ ಒಂದು ಅಂಗಾಂಗಗಳ ಒಂದು ಫಂಕ್ಷನ್ಗೆ ಈ ಡಿಸ್ಕ್ ಅದನ್ನು ಜಾಗನ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಯು ವಿಲ್ ಹ್ಯಾವ್ ದಿ ಕರೆಸ್ಪಾಂಡಿಂಗ್ ಪ್ರಾಬ್ಲಮ್. ಸೊ ಇಟ್ ಅವಾಯ್ಡ್ಸ್ ಯು ಗೆಟಿಂಗ್ ಡ್ಯಾಮೇಜಸ್ ಅಂತೇಳಿ ಅರ್ಥ. ಸೆಕೆಂಡ್ ಥಿಂಗ್, ನಿಮ್ಮ ಪೋಸ್ಚರ್ನ ಮೇಂಟೈನ್ ಮಾಡುತ್ತೆ. ಅವರು ಬೆನ್ನು ಗೂನ್ ಮಾಡ್ಕೊಂಡು ಇರ್ತಾರೆ, ಅವರು ಮುಂದೆ ಬಗ್ಗಿರ್ತಾರೆ, ಸೊ ಒಂದರ ಹಿಂದೆ ಬಗ್ಗಿ ನಡೀತಾ ಇರ್ತಾರೆ. ಈ ಥರದ್ದೆಲ್ಲ ಪೋಸ್ಚರ್ನ ಇದೆ ಮೇಂಟೈನ್ ಮಾಡೋದು. ಸೊ ಹ್ಯಾವ್ ಅನ್ ಇರೆಕ್ಟ್ ಪೋಸ್ಚರ್ ಅಂತ ಹೇಳ್ತೀವಿ. ಒಂದು ಸ್ಮಾಲ್ ಕರ್ವೇಚರ್ ಇದೆ, ಇರೆಕ್ಟ್ ಪೋಸ್ಚರ್ ಅಂತೇಳಿ. ಸೊ ಇದರಲ್ಲೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಥರ ಅಲ್ಲ, ಇಟ್ಸ್ ಅ ಕಂಡೀಷನ್. ಯಾವುದೇ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆದಾಗ ಶಿ ಗೈನ್ಸ್ ವೆಯ್ಟ್ ಆನ್ ದ ಲೋವರ್ ಅಬ್ಡಮನ್. ಸೊ ಆಗೇನಾಗುತ್ತೆ, ನೀವು ಅವ್ರ ಬೆನ್ನು ನೋಡಿದ್ರೆ ಒಳಗಡೆ ಹೋಗಿರುತ್ತೆ. ಡೆಲಿವರಿ ಆದ ನಂತರ ಪುನಃ ಇಟ್ ಕಮ್ಸ್ ಬ್ಯಾಕ್ ಟು ದಿ ಸೇಮ್ ನಾರ್ಮಲ್ ಅನಟಾಮಿಕಲ್ ನಾರ್ಮಲ್ ಪೊಸಿಷನ್. ಸೊ ಇದು ಅಷ್ಟು ಮಟ್ಟಿಗೆ ಕರ್ವೇಚರ್ ತೊಗೊಂಡು ರಿಟರ್ನ್ ಬರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ನ ನೀವು ಅರ್ಥ ಮಾಡ್ಕೊಳ್ಳಿ. ಹೌ ಮಚ್ ಸ್ಟ್ರೈನ್ ಡಸ್ ಇಟ್ ಟೇಕ್ ಆ್ಯಂಡ್ ಹೌ ಮಚ್ ವೇಟ್ ಬೇರಿಂಗ್ ಕೆಪಾಸಿಟಿ ಅ ಡಿಸ್ಕ್ ಇಸ್ ಗಾಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.